ವಿಶ್ ಹ್ಯಾಪಿ ಬರ್ತ್ಡೇ ಪೂರ್ವಿ. ಅಲ್ಲ ನನಗೆ ಉಲ್ಟಾ ಹೇಳ್ಬಾರ್ದು ನೀನು. ಬಿಸಿ ಬಿಸಿ ಮುದ್ದೆ, ಉಪ್ಸಾರು, ಸೊ ಮೊಳಕೆ ಕಾಳು ಮತ್ತು ಹುಳ್ಳಿಕಾಯಿ ತೊಗೊಂಡ್ಬಂದಿದ್ದೆ. ಸೊ ಬಿಸಿ ಬಿಸಿ ಮುದ್ದೆ ಮಾಡಿ ಉಪ್ಸಾರು ಮಾಡಿ ತಿಂತಾಯಿದ್ದೀನಿ. ಈ ಬದನೆಕಾಯಿ ಅದರೊಳಗಡೆ ಸರಿಯಾಗಿ ಬೆಂದಿರುತ್ತೋ ಅದೇನೋ ಗೊತ್ತಿಲ್ಲ, ಒಟ್ಟಲ್ಲಿ ಎಣ್ಣೆಗಾಯಿ ಮತ್ತು ಈ ವಾಂಗಿಬಾತ್ ಅಂದರೆ ಅದು ಯಾಕೋ ನನಗೆ ಅಲರ್ಜಿ ಅಂದರೆ ಅಲರ್ಜಿ. ಸೊ ಬೇರೆಯವ್ರು ಮಾಡಿರೋದು ನೋಡಿದ್ದೀನಿ ಬಿಟ್ಟರೆ ನಾನೇ ಅದು ವಾಂಗಿಬಾತು ಅದೆಲ್ಲ ಮಾಡೋಲ್ಲ ನಾನು. ಎಕ್ಸಾಮ್ ಬೇರೆ ಇವತ್ತು, ಕನ್ನಡ ಎಕ್ಸಾಮ್ ಫಸ್ಟು ಪೂರ್ವಿಗೆ. ನೋಡಿದರೆ 9 ಗಂಟೆಗೆ ಒಂದು ಸ್ಕೂಲಲ್ಲಿ ಇರಬೇಕು, 9 ಗಂಟೆಗೆ ಎದ್ದಿದ್ದೀವಿ, ಏನಪ್ಪ ಮಾಡೋದು ಅಂತ ಒಂದು ಕಡೆ ಭಯನೂ ಆಯಿತು. ಸೊ ಮೊಳಕೆ ಕಾಳು ತೊಗೊಂಡು ಬಂದಿದ್ದೆ, ಅದಕ್ಕೆ ಬೇಯಿಸಕ್ಕಿಟ್ಟಿದ್ದೀನಿ ಮೊಳಕೆಯಲ್ಲಿ. ಸೊ ಇವಾಗ ಇದನ್ನು ಕೂಡ ತೊಳೆದಾಕ್ತೀನಿ. ತ್ರಿಬ್ಬಲ್ ಕೆಲಸ ಆಗಿಬಿಟ್ಟಿದೆ. ಹೊರಗಡೆ ಹೋದರೆ ಇಷ್ಟೊತ್ತಿಗೆ ಬರ್ತೀವಿ ಅಂತಲೂ ಹೇಳೋಕ್ಕೆ ಬರಲ್ಲ. ಸೊ ಮನೆ ಕೆಲಸನೂ ಮುಗಿಸ್ಬೇಕು, ತಿಂಡಿನೂ ಮಾಡಬೇಕು, ಊಟನೂ ಮಾಡಬೇಕು. ಅಯ್ಯೋ ಹೋಗುತ್ತೆ, ಯಾರಿಗೆ ಇಷ್ಟೊಂದು ಕೆಲಸ ಅಂತ ಅನಿಸುತ್ತೆ. ಬಟ್ ನಮ್ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಖುಷಿಯಾಗಿ ಮಾಡ್ಕೊಂಡ್ರೆ ಒಂಥರ ನೆಮ್ಮದಿನೂ ಚೆನ್ನಾಗಿರುತ್ತೆ. ಹಿಂದೆ ಹಾಕ್ಕೊಳ್ತಾ ಇದ್ದಿದ್ದು, ಬಟ್ ಇದು ನಂಗೆ ಸಿಕ್ಕಾದ ಮೇಲೆ ನಾನು ಕಲರು ಹಾಕ್ತಾಯಿದ್ದೀನಿ. ಬಟ್ ಪರವಾಗಿಲ್ಲ, ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಈಗಾಗಲೇ ತುಂಬ ದಿನ ಆಯಿತು ನಾನು ಕಲರ್ ಹಾಕಿ. ಸೊ ನಾಳೆ ಪೂರ್ವಿ ಬರ್ತಡೇ ಇರೋದ್ರಿಂದ ಹಾಕ್ತಾಯಿದ್ದೀನಿ. ಮತ್ತು ಒಂದಷ್ಟು ಜನ ಹೇರ್ ಕಲರ್ ಯಾವುದು ಯೂಸ್ ಮಾಡ್ತೀರಾ ಅಂತ ಕೇಳಿದ್ರ. ಸೊ ಇದು ಒಂದು ಹೇರ್ ಕಲರ್ ಯೂಸ್ ಮಾಡ್ತಾರೋ ಅಂಥದ್ದು, ನ್ಯಾಚುರಲ್ ಹೇರ್ ಕಲರ್ ಅಂತ. ಇದು ಬ್ಯಾರಗಂಡಿ ಕಲರ್ ಯೂಸ್ ಮಾಡ್ತಿದ್ದೀನಿ ನಾನು. ಸೊ ಬ್ಲ್ಯಾಕಲ್ಲೂ ಸಿಗುತ್ತೆ, ಎರಡೇ ಕಲರ್ ಇದು ಸಿಗೋದು. ಸೊ ಇದಕ್ಕೆ ಇನ್ನೊಂದು ಈ ಥರ ಒಂದು ಟ್ರಾನ್ಸ್ಪರೆಂಟು ಒಂದು ಕ್ರೀಮ್ ಥರ ಬರುತ್ತೆ, ಜೆಲ್. ಸೊ ಅದಾದಮೇಲೆ ಇದಕ್ಕೆ ಅದೇ ಸಮ ಪ್ರಮಾಣ ಇದೊಂದನ್ನು ಆ್ಯಡ್ ಮಾಡಬೇಕಾಗುತ್ತೆ ನಾವು. ಅದೆಷ್ಟು ಆ್ಯಡ್ ಮಾಡಿರ್ತೀವೋ ಇದನ್ನು ಅಷ್ಟೇ ಆ್ಯಡ್ ಮಾಡಬೇಕು. ಸೊ ಎರಡನ್ನೂ ಸಮ ಪ್ರಮಾಣದಲ್ಲಿ ಮಾಡಿ ಮಿಕ್ಸ್ ಮಾಡಿ ಹಚ್ಚೋ ಅಂಥದ್ದು. ಸೊ ಇದು ಬರ್ಗಂಡಿ ಕಲರು ನೋಡಿ, ನ್ಯಾಚುರಲ್ ಹೇರ್ ಕಲರ್ ಅಂತ ಇದೆ. ಅದ್ರ ಜೊತೆಗೆ ಇದು ಒಂದು ಸೇಮೇನೆ, ಬಟ್ ನಂಬರ್ 1 ನಂಬರ್ 2 ಅಂತ ಬಂದಿರುತ್ತೆ. ಇಲ್ಲಿ ನಂಬರ್ 2 ಅಂತ ಇದೆ ನೋಡಿ. ಸೊ ಇದು ನಂಬರ್ 1 ಅಂತ ಇದೆ. ಸೊ ಬೇಕು ಅಂದವರು ಆರ್ಡ್ರ್ ಮಾಡ್ಬೋದು. ಇಷ್ಟು ದಿನ ನಾನು ಆಲ್ಮೋಸ್ಟು ಕಲರ್ ಹಚ್ಚುತ್ತಾನೆ ಇರಲಿಲ್ಲ, ಬರೀ ಮೆಹಂದಿ ಹಾಕ್ಕೊಳ್ತಾ ಇದ್ದಿದ್ದು. ಬಟ್ ಇದು ನಂಗೆ ಸಿಕ್ಕಾದ ಮೇಲೆ ನಾನು ಕಲರು ಹಾಕ್ತಾಯಿದ್ದೀನಿ. ಬಟ್ ಪರವಾಗಿಲ್ಲ, ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಈಗಾಗಲೇ ತುಂಬ ದಿನ ಆಯಿತು ನಾನು ಕಲರ್ ಹಾಕಿ. ಸೊ ನಾಳೆ ಪೂರ್ವಿ ಬರ್ತಡೇ ಇರೋದ್ರಿಂದ ಹಾಕ್ತಾಯಿದ್ದೀನಿ. ಮತ್ತು 28ಗೂ ಕೂಡ ಪ್ರೋಗ್ರಾಮ್ ಇದೆ. ಸೊ ಅದು ನಿಯರ್ ಬೈ ಇರೋದ್ರಿಂದ ಅನುಕೂಲ ಆಗುತ್ತೆ ವೈಟ್ ಹೇರ್ಸ್ಗೆಲ್ಲ. ಹಂಗಾಗಿ ಆಗ್ತಾಯಿರೋಂಥದ್ದು. ಕಲರೆಲ್ಲ ಹಚ್ಚಿದಾಯಿತು. ಆ್ಯಕ್ಚುಲಿ ಇದು ಬರ್ಗಂಡಿ ಕಲರು. ಸೊ ಫುಲ್ಲು ಹಚ್ಚಿದ್ದಾಯಿತು. ಸೊ ಇವಾಗ ಒಣಗೋದಕ್ಕೆ ಒಂದು 10 ನಿಮಿಷ ಬಿಟ್ಟರು ಸಾಕು. ಅದಾದಮೇಲೆ ಸ್ನಾನ ಮಾಡಿದರೆ ಆಯಿತು. ಸ್ನಾನ ಮಾಡಿ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಬರಬೇಕು. ನಾಳೆ ಪೂರ್ವಿ ಬರ್ತಡೇ ಇರೋದ್ರಿಂದ ರೈಸ್ ಇಟ್ಟಿದ್ದೀನಿ ವಾಂಗಿಬಾತ್ ಮಾಡೋಣ ಅಂತ. ಸೊ ಇಲ್ಲಿ ಬಂದರೆ ಇಷ್ಟು ಪಾತ್ರೆ ಬಿದ್ದಿದ್ದಾವೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಲರ್ ಹಾಕೊಂಡಿದ್ದೀನಲ್ವ, ಹಾಗಾಗಿ ತಲೆ ಸ್ನಾನ ಮಾಡಬೇಕು. ಗೀಝರ್ ಆನ್ ಮಾಡಿದ್ದೀನಿ, ಹೋಗಿ ಸ್ನಾನ ಮಾಡಬೇಕು. ಇದು ಸ್ಕ್ರೀನ್ ಗಾರ್ಡ್ ಬೇರೆ ಒಡೆದೋಗ್ಬಿಟ್ಟಿದೆ, ಅದನ್ನು ಕೂಡ ಹಾಕಿಸ್ಬೇಕಾಗುತ್ತೆ. ಸೊ ಎರಡೂ ಸ್ಕ್ರೀನ್ ಗಾರ್ಡ್ ಒಡೆದೋಗಿರೋದು, 2 ಫೋನಲ್ಲೂ. ಸೊ ಅದ್ರ ಜೊತೆಗೆ ಇವತ್ತೆಲ್ಲ ಪ್ರಿಪ್ರೇಷನ್ ಇದೆ, ಯಾಕಂದರೆ ನಾಳೆ ಪೂರ್ವಿ ಬರ್ತಡೇ ಇರೋದ್ರಿಂದ ಎಲ್ಲನೂ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಸೊ ಅಷ್ಟರಲ್ಲಿ ಮನೆ ಕೆಲಸನೂ ಜೊತೆಗಿದೆ. ಸೊ ಡಬಲ್ ತ್ರಿಬ್ಬಲ್ ಕೆಲಸ ಆಗಿಬಿಟ್ಟಿದೆ. ಸೊ ಹೊರಗಡೆ ಹೋದರೆ ಇಷ್ಟೊತ್ತಿಗೆ ಬರ್ತೀವಿ ಅಂತಲೂ ಹೇಳೋಕ್ಕೆ ಬರಲ್ಲ. ಸೊ ಮನೆ ಕೆಲಸನೂ ಮುಗಿಸ್ಬೇಕು, ತಿಂಡಿನೂ ಮಾಡಬೇಕು, ಊಟನೂ ಮಾಡಬೇಕು. ಅಯ್ಯೋ ಹೋಗುತ್ತೆ, ಯಾರಿಗೆ ಇಷ್ಟೊಂದು ಕೆಲಸ ಅಂತ ಅನಿಸುತ್ತೆ. ಬಟ್ ನಮ್ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಖುಷಿಯಾಗಿ ಮಾಡ್ಕೊಂಡ್ರೆ ಒಂಥರ ನೆಮ್ಮದಿನೂ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ನಮ್ಮನೆ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು. ಅದನ್ನು ನೀಟಾಗಿ ಟೈಮ್ ಕೊಟ್ಟು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ತೀವಿ, ಆವಾಗ ಚೆನ್ನಾಗಿರುತ್ತೆ, ಎಲ್ಲ ಕೆಲಸಗಳು ಚೆನ್ನಾಗಿ ಆಗುತ್ತೆ ಅಂತ. ಸೊ ಇವಾಗ ಪಾತ್ರೆ ಎಲ್ಲ ತೊಳೆದು ಮತ್ತೆ ಸಿಗ್ತೀನಿ. ವಾಂಗಿಬಾತ್ ಮಾಡಬೇಕಲ್ಲ, ಹಂಗಾಗಿ ಬದನೆಕಾಯಿ ತೊಗೊಂಡು ಕಟ್ ಮಾಡಿ ಇಡ್ತೀನಿ. ಅದಾದಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕಿ ವಾಂಗಿಬಾತು ರೆಡಿ ಮಾಡಿಡಬೇಕು ಪೂರ್ವಿಗೆ. ದಿನ ಲೇಟಾಗಿ ಎದ್ದೋಳೋ ಪರಿಣಾಮ ಏನಾಗಿದೆ ಅಂದರೆ ಇವತ್ತು ಲೇಟಾಗಿ ಎದ್ಬಿಟ್ಟಿದ್ದೀವಿ. ಎಕ್ಸಾಮ್ ಬೇರೆ ಇವತ್ತು, ಕನ್ನಡ ಎಕ್ಸಾಮ್ ಫಸ್ಟು ಪೂರ್ವಿಗೆ. ನೋಡಿದರೆ 9 ಗಂಟೆಗೆ ಒಂದು ಸ್ಕೂಲಲ್ಲಿ ಇರಬೇಕು, 9 ಗಂಟೆಗೆ ಎದ್ದಿದ್ದೀವಿ, ಏನಪ್ಪ ಮಾಡೋದು ಅಂತ ಒಂದು ಕಡೆ ಭಯನೂ ಆಯಿತು. ಸೊ ನಾನು ಎದ್ದಿರಲಿಲ್ಲ, ಉಲ್ಟಾ ಮಲಗಿದಾಗ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಟ್ಟಿರುತ್ತೆ, ಎದ್ದೊಳಕ್ಕೆ ಆಗೋಲ್ಲ ನನಗೆ, ಬ್ಯಾಕ್ ಪೇನ್ ಬೇರೆ ಇರೋದ್ರಿಂದ. ಆಮೇಲೆ ಪೂರ್ವಿ ಬಂದು ಎಬ್ಬಿಸ್ತವನು, ಯಾವತ್ತೂ ಎಬ್ಬಿಸಿಲ್ಲ ನಾನು.
ಇವತ್ತು ನಾನು ಎಬ್ರಿಸಿರುವಂಥದ್ದು. ಸೊ ಎಬ್ರಿಸ್ತಾ ಸರಿ ಹೋಗು ಬೇಗ ಮುಖ ತೊಳ್ಕೊಂಡು ರೆಡಿ ಆಗೋ ಅಂತ ಹೇಳ್ಬಿಟ್ಟು ಕಳಿಸಿ ಅವ್ರ ಮಿಸ್ಸಿಗೆ ಮೆಸೇಜ್ ಹಾಕ್ತೆ, ಮ್ಯಾಮ್ ಈ ಥರ ಲೇಟಾಗಿದೆ ಅನ್ನೋ ಥರ. ಬಟ್ ಅವ್ರು ಮೆಸೇಜ್ ನೋಡೋಷ್ಟೇ ಅವ್ರಿಗೂ ಟೈಮ್ ಇರಲ್ವಲ್ಲ, ಮಕ್ಳುಗಳನ್ನೆಲ್ಲ ಸುಧಾರಿಸ್ಬೇಕು. ಹಂಗಾಗಿ ಮೆಸೇಜೇ ನೋಡಿಲ್ಲ. ನಾನೇನು ಮಾಡೋದಪ್ಪ ಇವಾಗ ಅಂತ ಯೋಚನೆ ಮಾಡ್ಕೊಂಡು ಆಟೋ ಗಿಟೋ ಬುಕ್ ಮಾಡಿ ಎಲ್ಲನೂ ಕಳಿಸಿದ್ದಾದ್ಮೇಲೆ ಅವ್ರು ಮಿಸ್ಸು ನಂಗೆ ಕಾಲ್ ಮಾಡಿದ್ದು, ಪೂರ್ವಿ ಬಂದಿಲ್ಲ ಅಂತ. ಅಷ್ಟರಲ್ಲಿ ಹೇಳಿದೆ, ಮ್ಯಾಮ್ ಈ ಥರ ಆಗೋಯ್ತು, ಲೇಟ್ ಆಗೋಯ್ತು ಎದ್ದೋಳು ಅಷ್ಟರಲ್ಲಿ ಅಂತೆಲ್ಲ ಹೇಳಾದ್ಮೇಲೆ ಸರಿ ಪರವಾಗಿಲ್ಲ ಅಂದರು. ಇನ್ನೇನು ಆಟೋ ಹಿಡಿತಾನೆ ಅಂತೆಲ್ಲ ಹೇಳಿದೆ. ಮತ್ತು ಆ ಕಡೆಯಿಂದ ಫೋನ್ ಮಾಡಿಸಿ ನಾನು ದುಡ್ಡು ಪೇ ಮಾಡೋ ಹೊತ್ತಿಗೆ ಲೇಟ್ ಆಗುತ್ತೆ, 50 ರೂಪೀಸ್ ಕ್ಯಾಶ್ ಅದೇ ತೊಗೊಂಡೋಗ್ಬಿಡು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಊಬರ್ ಬುಕ್ ಮಾಡಿ ಆಟೋನ ಸದ್ಯ ಹೋಗಿ ರೀಚ್ ಆದ. ಆರ್ ಟಿಕೆಟ್ ತಗೊಂಡಿದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಅಂದರೆ ನಿನ್ನೆ ಎಲ್ಲ ಅವನೇ ನೋಡ್ಕೊಳ್ತಿದ್ದ. ನನಗೆ ಆರ್ ಟಿಕೆಟ್ ಅನ್ನೋದು ನನಗೆ ಮರ್ತೋಗಿದೆ. ಆಮೇಲೆ ಅವ್ರು ಮೇಡಮು ಆರ್ ಟಿಕೆಟ್ ಎಲ್ಲ ಕೊಟ್ಟು ಕಳಿಸಿದ್ದೀರಾ ಏನು ಕತೆ ಅಂದರು. ಆಮೇಲೆ ಮ್ಯಾಮ್ ಎಲ್ಲ ಅವನೇ ನೋಡಿ ಇಟ್ಕೊಳ್ತಿದ್ದ ಅಂತ ಹೇಳಿದೆ. ಅಕಸ್ಮಾತ್ ಇಲ್ಲ ಅಂತ ಹೇಳಿ ರೆಡಿ ಆಗಿಬಿಟ್ಟು ಬಂದು ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಎಲ್ಲ ತೊಗೊಂಡೋಗಿರ್ತಾನೆ ಅನಿಸ್ತದೆ, ಅದಕ್ಕೆ ರಿಟರ್ನ್ ಫೋನ್ ಬಂದಿಲ್ಲ. ಒಳ್ಳೇದಾಯಿತು ಅಂದ್ಕೊಂಡು ಅದಕ್ಕೆ ಸ್ವಲ್ಪ ಹಾಸಿಗೆ ಮೇಲೆ ಒದ್ದಾಡಿ ಇದು ಮಾಡಿ ವೀಡಿಯೋ ಎಡಿಟಿಂಗ್ ಹಾಕಿದೆ, ಅದೆಲ್ಲ ಮುಗಿಸಿ 9:30 9:45 ಬೆಡ್ಡಿಂದ ಹೊರಗಡೆ ಈಚೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಯಿತು. ಅದಾದಮೇಲೆ ಇವಾಗ ರೈಸ್ಗೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಟಿಫನ್ ಮಾಡೋದು ಲೇಟೇ. ಪೂರ್ವಿಗೆ 12 ಗಂಟೆಗೆ ಮುಗಿಯುತ್ತೆ ಎಕ್ಸಾಮು. 12 ಗಂಟೆಗೆ ಬಂದು ತಿಂತಾನೆ. ಸೊ ನಾನು ಏನಾದ್ರು ತಿಂತೆ ಅಂತ ಕೇಳಕ್ಕೆ ಇಲ್ಲ, ಬೆಳಗ್ಗೆ ಏನೂ ತಿನ್ನಲ್ಲ ನಾನು ಅಂದ. ಈ ನಡುವೆ ಅವನೇನೋ ಬೆಳಗ್ಗೆ ಹೊತ್ತು ತಿನ್ನಲ್ಲ, ಬೇಕಾದ್ರೆ ಮಧ್ಯಾಹ್ನ ಮೇಲೆ ಆಗಿ ಚೆನ್ನಾಗಿ ತಿಂತಾನೆ ಊಟನ. ಬಟ್ ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ಅವ್ನು ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂತೆ. ಬೇಡ ಅಂತ ಹೇಳ್ತಾನೆ. ಅದು ಬಲವಂತ ಮಾಡಿ ಬೆಳಗ್ಗೆ ಹೊತ್ತು ತಿಂಡಿ ಕೊಟ್ಟು ಕಳ್ಸೋದು ನಾನು. ಕೆಲವೊಂದು ದಿನ ತಿಂಡಿ ತಿನ್ನೋದು, ಕೆಲವೊಂದು ದಿನ ತಿನ್ನೋದೇ ಇಲ್ಲ, ಹಂಗೆ ಹೊರಟೋಗ್ತಾನೆ. ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಅದೇನೋ ಗೊತ್ತಿಲ್ಲ, ತಿನ್ನೋಕ್ಕೆ ಇಷ್ಟ ಆಗುತ್ತೋ ಇಲ್ವೋ. ಅವರೆಲ್ಲ 11 ಗಂಟೆ ಮೇಲೆ ಒಳ್ಳೆ ನಮ್ಮ ಅಪ್ತಿರೆಲ್ಲ ತಿಂತಿರಲ್ಲ, ತಾಪ್ತಿರು ಹಂಗೆ ಅವ್ರು ತಾಪ್ತಿರು ತಿನ್ನೋಂಗೆ ರೂಢಿ ಮಾಡ್ಕೊಂಡು ಏನು ಮಾಡೋದು. ಆ್ಯಕ್ಚುಲಿ ಬದನೆಕಾಯಿ ಎಲ್ಲ ಕಟ್ ಮಾಡಿದ್ದೀನಿ. ವಾಂಗಿಬಾತ್ ಮಾಡ್ತಿರೋದು ಫಸ್ಟ್ ಟೈಮು ಲೈಫಲ್ಲಿ. ನೀವು ನಂಬಲ್ಲ, ಇವತ್ತರೆಗೂ ನಾನು ಯಾವತ್ತೂ ವಾಂಗಿಬಾತೇ ಮಾಡಿಲ್ಲ. ಯಾಕೆ ಅಂತ ಕೇಳಿ, ವಾಂಗಿಬಾತ್ ಅಂದರೆ ಆಗಲ್ಲ ನನಗೆ. ಯಾಕೋ ಗೊತ್ತಿಲ್ಲ, ಈ ಬದನೆಕಾಯಿ ಅದರೊಳಗಡೆ ಸರಿಯಾಗಿ ಬೆಂದಿರುತ್ತೋ ಅದೇನೋ ಗೊತ್ತಿಲ್ಲ. ಒಟ್ಟಲ್ಲಿ ಎಣ್ಣೆಗಾಯಿ ಮತ್ತು ಈ ವಾಂಗಿಬಾತ್ ಅಂದರೆ ಅದು ಯಾಕೋ ನನಗೆ ಅಲರ್ಜಿ ಅಂದರೆ ಅಲರ್ಜಿ. ಸೊ ಬೇರೆಯವ್ರು ಮಾಡಿರೋದು ನೋಡಿದ್ದೀನಿ ಬಿಟ್ಟರೆ ನಾನೇ ಅದು ವಾಂಗಿಬಾತು ಅದೆಲ್ಲ ಮಾಡಲ್ಲ ನಾನು. ಆಮೇಲೆ ಎಣ್ಗಾಯಿ ಅಂತ ಹೇಳಿದ್ರೆ ಅದು ಆಗಲ್ಲ. ಒಂದೇ ಸರಿ ಲೈಫಲ್ಲಿ ತಿಂದಿದೆ, ಆವತ್ತೇ ವಾಂತಿ ಬಂದಂಗೆ ಆಗ್ಬಿಡ್ತು. ಆವತ್ತಿಂದ ಇವತ್ತವರೆಗೂ ತಿಂದೇ ಇಲ್ಲ ನಾನು. ನಮ್ಮ ಮನೇಲಿ ಒಂದು ಸರಿ ಯಾವಾಗೂ ಮಾಡಿದರು, ನಾನು ಬೆಡ್ ರಿಡನ್ ಅವಾಗ ಇನ್ನೂ. ಅವತ್ತು ಏನಕ್ಕೆ ತಿನ್ನೋ ಗೊತ್ತಿಲ್ಲ, ಅದೇನೋ ಎಣ್ಣೆಲಿ ಬೆಂದಿರುತ್ತಲ್ಲ ಬದನೆಕಾಯಿ, ಅದು ಕಂಡ್ರೆ ಆಗಲ್ಲ ನನಗೆ. ಕೆಲವೊಂದು ಐಟಮ್ಸ್ ಹಂಗೆ ಇರುತ್ತೆ. ಆಮೇಲೆ ಬೆಳಗ್ಗೆ ಇವತ್ತು ಪೂರಿ ತಿಂದರೆ ವಾಮಿಟ್ ಬಂದುಬಿಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮೊಟ್ಟೆ ತಿಂದರೆ ವಾಮಿಟ್ ಬರುತ್ತೆ. ಆಮೇಲೆ ನಾನ್ ವೆಜ್ ಐಟಮ್ ಏನೇ ಆದರೂ ಬೆಳಗ್ಗೆ ತಿನ್ನೋಕ್ಕಾಗಲ್ಲ. ಸೊ ಕೆಲವೊಂದು ಐಟಮ್ ನೋಡಿದ್ರೆ ವಾಂತಿ ಬಂದುಬಿಡುತ್ತೆ. ನನಗೆ ಆ ಥರ ಇದೆ, ನನಗೆ ಆ ಥರ ಸೆನ್ಸ್ ಆಗ್ಬೋದು ಅದು. ನನಗೆ ಮೊದಲೆಲ್ಲ ಪ್ರೆಗ್ನೆನ್ಸಿಲಿ ಏನು ಮಾಡ್ತಾಯಿದೆ ಅಂದರೆ ಬೆಳಗ್ಗೆನೇ ಹಾಲು ನೋಡಿದರೆ ವಾಮಿಟ್ ಆಗಿಬಿಡ್ತಾಯಿತ್ತು, ಮಾತ್ರೆಗಳು ನೋಡಿದ್ರೆ ವಾಮಿಟ್ ಆಗಿಬಿಡ್ತಾಯಿತ್ತು. ಸೊ ಹಿಂಗೆ. ಆಮೇಲೆ ಬ್ರಷ್ ಮಾಡಿದ್ರು ಅಷ್ಟೇ, ಇವತ್ತು ಅಷ್ಟೇ ನಾನು ಜಾಸ್ತಿ ಹೊತ್ತು ಬ್ರಷ್ ಮಾಡಬೇಕಾದ್ರೆ ಬ್ರಷ್ನೇನಾದರೂ ಬಾಯಲ್ಲಿಟ್ಟು ಹಿಂಗೆ ಮಾಡ್ತಾ ಇದ್ದೆ ಅಂತ ಅಂದ್ಕೊಂಡ್ರೆ ಸಾಕು, ಆಗಲೇ ವಾಮಿಟ್ ಮಾಡಿರ್ತೀನಿ. ಒಳಗಡೆ ಇರೋ ಪಿತ್ತದ್ದೆಲ್ಲ ಹೊರಗಡೆ ಬಂದಿರುತ್ತೆ, ಹಂಗಿದೆ. ನಾನಿಲ್ಲಿ ಪೂರ್ವಿಗೆ ಬರ್ತಡೇಗೆ ಬಟ್ಟೆ ಕೊಡ್ಸೋಕೆ ಬಂದಿರೋ ಅಂಥದ್ದು. ಸಿಟಿಗೆ ಹೋಗೋಣ ಅಂತ ಪ್ಲಾನಿಂಗ್ ಇತ್ತು, ಬಟ್ ಸಿಟಿಗೆ ಹೋದ ದಿನ ಎಲ್ಲ ಬರೀ ಮಾರ್ಕೆಟ್ ಓಡಾಡ್ಕೊಂಬರೋದೇ ಆಗುತ್ತೆ. ಹಂಗಾಗಿ ಪರವಾಗಿಲ್ಲ ಅಂತ ನಿಯರ್ ಬೈ ಯಾವ್ದಾದ್ರು ಶಾಪಲ್ಲಿ ಕೊಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದೆ. ಹೋದ ವರ್ಷ ಕೂಡ ಇಲ್ಲೇ ಬಟ್ಟೆ ತಗೊಂಡಿದ್ದೆ. ಆಲ್ಮೋಸ್ಟ್ ಒಂದು 2 ಪ್ಯಾಂಟ್ ಹಂಗೆ ಇನ್ನೂ ಇಟ್ಟಿದ್ದಾನೆ. ಹೊಟ್ಟೆ ಬಿಡು, ಇವಾಗ ಹೊಟ್ಟೆ ಬಿಡು, ಹೊಟ್ಟೆ ಒಳಗೆ ಗಲೀಜೆಲ್ಲ ಬಿಡು. ಸರಿ ಬಾ ಮಾಡೋಣ, ಟೈಮ್ ಆಯ್ತೈತೆ. ಸರಿ, ಇಲ್ಲೇ 4 ಪ್ಯಾಂಟ್ ತೊಗೊಂಡೋಗಿದೆ. ಆ್ಯಕ್ಚುಲಿ 2 ಪ್ಯಾಂಟ್ನ ಕಾಟನ್ ಪ್ಯಾಂಟು ನೈಸುಗಿಲ್ಲ, ನಂಗೆ ಚುಚ್ಚುತ್ತೆ ಅಂತೇಳಿ ಹೊಸ ಪ್ಯಾಂಟ್ ಇನ್ನೂ ಹಂಗೆ ಇಟ್ಟಿದ್ದಾನೆ. ಅದಕ್ಕೆ ಆಯ್ತು ಕಣಪ್ಪ ನೀನೇ ಹೋಗಿ ತಗೊಂಡು ಬಾ ಅಂತೇಳಿ ಒಳಗಡೆ ಕರ್ಕೊಂಡೋಗಿ ಇದು ಮಾಡಿಸಿದ್ರೆ ಎಲ್ಲ ಮುಟ್ಟಿ ನೋಡಿ ತಗೊಳ್ತವನೆ. ಎಲ್ಲ ಬನೀನ್ ಬಟ್ಟೆ ಥರ ಇರಬೇಕಂತೆ ಅವನಿಗೆ. ಶರ್ಟ್ಗಳಾಗಲಿ ಪ್ಯಾಂಟ್ಗಳಾಗಲಿ ಯಾವುದು ಚುಚ್ಚಬಾರ್ದಂತೆ. ಅಯ್ಯೋ, ಬಟ್ಟೆ ಹಾಕೊಳಕ್ಕೆ ಒಂದು ಗೋಳು ಆಡಿಸುತ್ತೆ ಹಂಗೆ ಆಡಿಸ್ತಾನೆ. ಅವನು ಹುಟ್ಟಾಗಿಂದನೂ ಅದೇ ಥರ ಇದ್ದಾನಪ್ಪ. ಸ್ವಲ್ಪ ಹುಳ್ಳಿಕಾಯಿ ತೊಗೊಂಡು ಬಂದೆ. ಆ್ಯಕ್ಚುಲಿ 60 ರೂಪೀಸ್ kg, ಅದಕ್ಕೆ 1/4 kg ತೊಗೊಂಡು ಬಂದೆ ಅಷ್ಟೆ. ಸೊ ಇಲ್ಲಿ ಮೊಳಕೆ ಕಾಳು ತೊಗೊಂಡು ಬಂದಿದ್ದೆ, ಅದಕ್ಕೆ ಬೇಯಿಸಕ್ಕಿಟ್ಟಿದ್ದೀನಿ ಮೊಳಕೆಯಲ್ಲಿ. ಸೊ ಇವಾಗ ಇದನ್ನು ಕೂಡ ತೊಳೆದು ಹಾಕ್ತೀನಿ. ನಾನಿಲ್ಲಿ ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಹಾಕೊಂಡಿದ್ದೀನಿ, ಜೀರಿಗೆ, 1-2 ಕಾಳು ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು ನೆನೆಸ್ಬಿಟ್ಟು ಹಾಕಿದ್ದೀನಿ. ನೆನೆಸಾಕಿದ್ರೆ ರುಬ್ಬೋವಾಗ ನೀಟಾಗಿ ಮಿಕ್ಸಪ್ ಆಗುತ್ತೆ ಹುಳಿ ಅಂಶ, ಅದಕ್ಕೋಸ್ಕರ. ಸೊ ಇಲ್ಲಿ ಬೇಳೆ ಬೇಯ್ತಾ ಇದೆ, ಈ ಬೇಳೆ ಬೇಯೋದನ್ನು ಕೂಡ ಹಾಕೊಂಡು ರುಬ್ತೀನಿ ಅಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕಿ ತುಂಬ ದಿನ ಅಂದ್ಕೊಳ್ತಾ ಇದ್ದೆ ಯಾವತ್ತಾದರೂ BMTC ಪಕ್ಕ ಬರ್ಬೇಕಾದ್ರೆ ಒಂದು ವೀಡಿಯೋ ಮಾಡಿಸ್ಬೇಕು ಅಂತ. ಅದೇನೋ ಗೊತ್ತಿಲ್ಲ, ನಾನು ಅದೃಷ್ಟ ವೀಡಿಯೋ ಮಾಡ್ಬೇಕಾದ್ರೆ BMTC ಬಸ್ ಪಾಸ್ ಆಯಿತು.
ಸೊ ಇದು ನೋಡಿ ಆ ಬಸ್ಸಿಗೂ ನನ್ನ ಗಾಡಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇಲ್ಲಿ ಒಂದು ಕೋತಿ ನೋಡ್ಬೋದು, ಮಗುನ ಎಷ್ಟು ಚೆನ್ನಾಗಿ ತಬ್ಕೊಂಡು ಎಲ್ಲೋದ್ರೂ ಮಕ್ಕಳನ್ನ ಕರ್ಕೊಂಡು ಹೋಗ್ತಾವೆ ನೋಡಿ. ಆ ಮನುಷ್ಯರು ದುಡ್ಡಿನ ವಿಷಯನೋ ಆಸ್ತಿ ವಿಷಯನೋ ಬಂದಾಗ ತಾಯಿ ಮಕ್ಕಳೇ ಬೇರೆ ಆಗಿಬಿಡ್ತಾರೆ, ತಂದೆ ಮಕ್ಕಳುಗಳೇ ಬೇರೆ ಆಗಿಬಿಡ್ತಾರೆ. ಆದರೆ ಪ್ರಾಣಿ ಪ್ರೀತಿ ಇದೆಯಲ್ಲ, ಅವ್ರಿಗೆ ಆಸ್ತಿ ಆಗಲಿ ಹಣದ ಬಗ್ಗೆ ಆಗಲಿ ಯಾವುದೇ ವ್ಯಾಮೋಹ ಇರೋಲ್ಲ. ಅವಕ್ಕೇನು ಗೊತ್ತಾ, ಮಕ್ಕಳನ್ನ ಎತ್ತಾದ್ಮೇಲೆ ಅವು ಚೆನ್ನಾಗಿ ಕೈ ಹಿಡ್ದು ಕಾಲು ಹಿಡ್ದು ಅಂದರೆ ಆದಷ್ಟು ಕದೆ ಬದುಕೋ ಲೆವೆಲಿಗೆ ಗಂಟ ಅವನ್ನ ಪ್ರೀತಿಯಿಂದ ತೊಗೊಂಡೋಗ್ತಾವೆ ನೋಡಿ. ಕೋತಿಗಳನ್ನ ನೋಡಿ, ಪ್ರಾಣಿಗಳನ್ನ ನೋಡಿ ಕಲಿಬೇಕು ಮನುಷ್ಯ. ಮಕ್ಕಳು ಕೆಲವೊಂದು ಎಷ್ಟು ಟ್ಯಾಲೆಂಟೆಡ್ ಇರ್ತವೆ ನೋಡಿ. ನಾನು ನಿಜ ಈ ವಿಡಿಯೋನ ನಮ್ಮ ಗುಂಡಂಗೆ ತೋರಿಸ್ಬೇಕಾದ್ರೆ ಗುಂಡೆ ಎದ್ಕೊಂಬಿಟ್ಟ, ಎಲ್ಲೋ ನಾಯಿ ಮರಿ ಬಂದ್ಬಿಟ್ಟೈತೆ ಅಂತ ಬೌ ಅಂತ ಪೊಗಳ್ತವನೆ. ಆಮೇಲೆ ಗೊತ್ತಾಯ್ತು ಅವ್ನಿಗೆ 4-5 ಸರಿ ಪ್ಲೇ ಮಾಡಾದ್ಮೇಲೆ ಏನೋ ಫೋನಿಂದ ಬರ್ತೈತೆ ಅಂತ ನೋಡ್ಬಿಟ್ಟು ಸುಮ್ಮನೆ ಅದ. ಮೈಲಾರ ಲಿಂಗೇಶ್ವರಕ್ಕೆ ನಾವು 2 ವರ್ಷದ ಹಿಂದೆ ಹೋಗಿರೋವಂಥದ್ದು. ಇಲ್ಲಿ 1-2 ಪ್ರತೀತಿಗಳನ್ನ ನಾನು ಬೇರೆಯವ್ರ ಬಾಯಿಂದ ಕೇಳ್ಕೊಂಡಿರೋವಂಥದ್ದು. ಆ್ಯಕ್ಚುಲಿ ಇಲ್ಲಿ ದೇವರ ಪಾದ ಅಂತ ಒಂದು ಪಾದಗಳನ್ನ ಇಟ್ಟಿರೋವಂಥದ್ದು, ಚರ್ಮದ ಒಂದು ಪಾದಕ್ಕೆ ಚಪ್ಪಲಿ ಅಂತ ಹೇಳ್ತಾರಲ್ಲ, ಇದನ್ನು ಪ್ರತಿ ವರ್ಷವೂ ಚೇಂಜ್ ಮಾಡ್ತಾರಂತೆ. ಬಟ್ ನಾವು ಹೆಂಗೆ ನಾರ್ಮಲಾಗಿ ನಡೆದು ಕಾಲು ಚಪ್ಪಲಿ ಸವಿಯುತ್ತಲ್ಲ, ಅದೇ ಥರ ವರ್ಷಕ್ಕೊಂದ್ಸರಿ ಹೊಸ ಚಪ್ಪಲಿಗಳನ್ನ ತಂದಿಡ್ತಾರಂತೆ. ಸೊ ಈ ವರ್ಷದಷ್ಟರಲ್ಲಿ ಅದು ಚಪ್ಪಲಿ ತನ್ನಿಂದ ತಾನಾಗೆ ಸವಿಯೋ ಅಂಥದ್ದು. ಸೊ ಇನ್ನೂ ಒಂದು ಪ್ರತೀತಿ ಇದೆ, ಅದರಲ್ಲಿ ಒಂದು ಹಾಸಿಗೆನ ತೊಗೊಂಡೋಗಿ ಪ್ರತಿ ವರ್ಷ ಚೇಂಜ್ ಮಾಡಿರ್ತಾರಂತೆ. ಸೊ ಇದು ಒಂದು ಪ್ರತೀತಿ ಇದೆ. ಅಲ್ಲಿ ನೋಡುವಾಗ ಅದ್ರ ಮೇಲೆ ಅವರು ಇರೋ ಥರ, ಅಂದರೆ ಪ್ರತಿದಿನ ನಾವು ಹೇಗೆ ಹಾಸಿಗೆ ಮೇಲೆ ಮಲಗಿ ಇರೋಳ್ತೀವಲ್ಲ, ಅದೇ ಥರ ಒಂದು ಪ್ರತೀತಿ ಇರೋವಂಥದ್ದು. ಸೊ ಇವೆರಡು ವಿಷಯಗಳು ಕೇಳಿ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಮನುಷ್ಯರಿಗೆ ಇದೆಲ್ಲ ಆಗುತ್ತೆ ಅಂತ, ದೇವ್ರುಗಳಿಗೂ ಆಗುತ್ತೆ ಅನ್ನೋದು ಒಂದು ಪ್ರತೀತಿ ಜೊತೆಗೆ ನಂಬಿಕೆ. ಜನರದ್ದು ಅಷ್ಟು ನಂಬಿಕೆಯಿಂದನೇ ದೇವಸ್ಥಾನಕ್ಕೆ ಹೋಗುವಂಥದ್ದಾಗಿರ್ಬೋದು. ನಮ್ಮ ಮನಸ್ಸಿಗೆ ನೆಮ್ಮದಿ ಕಂಡುಕೊಳ್ಳೋದಕ್ಕೆ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡುವಂಥದ್ದು. ಸೊ ದೇವ್ರು ಇದ್ದಾರೆ ಅಂತಲೇ ನಂಬಿ ಎಷ್ಟೋ ಜನ ಇವತ್ತು ಜೀವನ ಮಾಡಿ ಮುಂದೆ ಬದುಕೋವಂಥ ಒಂದು ಭರವಸೆ ನೀಡೋದೇ ಈ ದೇವರು ಅಂತ ಹೇಳ್ಬೋದು. ಆ್ಯಕ್ಚುಲಿ ದೇವಸ್ಥಾನದ ಗರ್ಭಗುಡಿಗೆ ಹೋದರೆ, ಮೈಲಾರ ಲಿಂಗೇಶ್ವರ ಗರ್ಭಗುಡಿಗೆ, ಬಟ್ ಅಲ್ಲಿ ಒಳಗಡೆ ಡೈರೆಕ್ಟು ನಮ್ಮನ್ನ ಗರ್ಭಗುಡಿಗೆ ತಗೊಂಡೋಗಿ ಕೂರಿಸಿರೋವಂಥದ್ದು 2 ವರ್ಷದ ಹಿಂದೆ ಹೋದಾಗ. ಬಟ್ ಭೂಮಿನೇ ಬಾಯಿ ಬಿಟ್ಟು ಅಲ್ಲಿ ಒಂದು ಉದ್ಭವ ಆಗಿರೋವಂಥ ಒಂದು ಲಿಂಗ ಇದೆ. ಸೊ ಆ ಲಿಂಗ ನೋಡುವಾಗ ಅನ್ನಿಸ್ತು ನನಗೆ, ಭೂಮಿಯಿಂದ ಡೈರೆಕ್ಟ್ ಬಾಯಿ ಬಿಟ್ಟಿರೋವಂಥದ್ದು. ಸೊ ಅಲ್ಲಿ ಒಳಗಡೆ ಹೋದಾಗ ನಾರ್ಮಲ್ ಓಡಾಡೋರಿಗೆ ಬೇರೆ ಒಂದು ಪ್ಲೇಸ್ ಇದೆ, ಬಟ್ ನಮ್ಮನ್ನಂತೂ ಎತ್ಕೊಂಡೋಗಿ ಕೂರಿಸಿದ್ದಲ್ಲಿ ಚಿಕ್ಕದಾಗಿದೆ ಅಲ್ಲಿ ಮೆಟ್ಲುಗಳು. ಬಟ್ ವೀಲ್ಚೇರ್ ಏನೂ ಹೋಗ್ತಾ ಇರಲಿಲ್ಲ. 2-3 ಕಡೆ ದೇವಸ್ಥಾನದ ಒಳಗಡೆ ಗರ್ಭಗುಡಿಗೆ ನಮ್ಮನ್ನು ಎತ್ಕೊಂಡೋಗಿ ಕೂರಿಸಿರೋವಂಥದ್ದು. ಆ್ಯಕ್ಚುಲಿ ಇದೊಂದು ವಿಚಿತ್ರ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ವಿಚಿತ್ರ ಅನ್ನೋದಕ್ಕಿಂತ ಆಶ್ಚರ್ಯ ಹೇಳಬೇಕು ನಾನು. ಯಾಕೆ ಅಂತ ಹೇಳಿದ್ರೆ, ದಾವಣಗೆರೆಗೆ ಯಾವತ್ತೂ ಹೋಗಿರಲಿಲ್ಲ ನಾವು. ಫಸ್ಟ್ ಟೈಮ್ ದಾವಣಗೆರೆ ಕಾಲಿಟ್ಟು ಅಲ್ಲಿಂದ ಪಾದಯಾತ್ರೆ ಹೋಗೋರ ಜೊತೆಯಲ್ಲಿ 3 ದಿನನೋ 5 ದಿನ ಟೋಟಲ್ ನಾವು ಜರ್ನಿ ಮಾಡಿರೋದು ಅವ್ರ ಜೊತೆ. ಸೊ ಎಲ್ಲಂದ್ರಲ್ಲೇ ಬಯಲು ಪ್ರದೇಶದಲ್ಲಿ ನೈಟ್ ಹೊತ್ತು ತಂಗುದಾಣ, ಅಂದರೆ ಉಳ್ಕೊಳ್ಳೋವಂಥ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲನೂ ಮಾಡಿದ್ರು ದಾವಣಗೆರೆಯಿಂದ ಹೊರಟವ್ರಿಗೆ. ಸೊ ಏನಿಲ್ಲಾದರೂ ಒಂದು 200-300 ಜನ ಇರ್ತಾಯಿದ್ರು. ಅವ್ರ ಜೊತೆ ನಾನು ಪಾದಯಾತ್ರೆ ಹೋಗಿರೋ ಥರನೇ ಒಂದು ವೀಲ್ಚೇರ್ ಬೈಕಲ್ಲಿ ಹೋಗಿರೋ ಅಂಥದ್ದು. ಸೊ ಆ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ ಚೆನ್ನಾಗಿತ್ತು. ಯಾಕಂದರೆ ಇಷ್ಟು ದೂರ ಒಂದು ದೇವಸ್ಥಾನಕ್ಕೆ ಹೋಗಿರೋದು ಫಸ್ಟ್ ಟೈಮು. ಅದರಲ್ಲೂ ನಾನು ವೀಲ್ಚೇರಲ್ಲಿ ಇರೋ ಒಂದು ಹೆಣ್ಮಗಳು ಹೋಗೋದಕ್ಕೆ ಸಖತ್ ಕಷ್ಟ ಅಂತ ಅನ್ನಿಸಿದ್ರು, ಬಟ್ ಒಂದು ನಿಜವಾಗ್ಲೂ ಮರೆಯೋಕ್ಕಾಗ್ದಿರೋ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಬಿಸಿ ಬಿಸಿ ಮುದ್ದೆ, ಉಪ್ಸಾರು, ಸೊ ಮೊಳಕೆ ಕಾಳು ಮತ್ತು ಹುರುಳಿಕಾಯಿ ತೊಗೊಂಡು ಬಂದಿದ್ದೆ. ಸೊ ಬಿಸಿ ಬಿಸಿ ಮುದ್ದೆ ಮಾಡಿ ಉಪ್ಸಾರು ಮಾಡಿ ತಿಂತಾಯಿದ್ದೀನಿ. ಏನಾಗಲ್ಲ ಬಾ, ನಿಂಗೆ ಚಡ್ಡಿ ಕಾಣಿಸಲ್ಲ ಇಲ್ಲಿ. ಏನು ಆಡ್ಕೊಳ್ಳಿ ಬಿಟ್ಟು ಬಾ, ವಿಡಿಯೋ ಆಯ್ತಾಯ್ತು ಇಲ್ಲಿ. ಏನಾಗಲ್ಲ ಬಾ, ಎಲ್ಲ ನೋಡ್ಬಿಡ್ತಾರಾ? ವಿಡಿಯೋ ಆಯ್ತಾಯ್ತು ಇಲ್ಲಿ. ಅರೆ ನಿನ್ನ ಚಡ್ಡಿ ಕಾಣಿಸ್ತಾ ಇಲ್ಲ ಅಷ್ಟೇ ಬಿಡು. ನೀ ಚಡ್ಡಿ ಹಾಕೊಂಡಿದ್ದೆ ತಾನೆ, ಅದನ್ನ ಬೇರೆ ಮುಚ್ಕೊಂಡು. ಹಾಂ
ವಿಶ್ ಹ್ಯಾಪಿ ಬರ್ತಡೇ ಪೂರ್ವಿ. ಸರಿ ಅಲ್ಲ ನನಗೆ ಉಲ್ಟಾ ಹೇಳ್ಬಾರ್ದು ನೀನು, ಥ್ಯಾಂಕ್ಸ್ ಹೇಳ್ಬೇಕು. 10ನೇ ವರ್ಷದ ಬರ್ತಡೆಗೆ ಶುಭಾಶಯಗಳು. 10ನೇ ಅಂದರೆ 10ನೇ ವರ್ಷ ಅಂದರೆ 10 ಇಯರ್ ಬಾಯ್ ಇದು. ಸರಿ ಮನೆಗೆ ಹೋಗು, ಟೈಮ್ ಆಗೈತೆ, ನಾಳೆಗೆ ಎಕ್ಸಾಮ್ ಐತೆ. ಕರೆಕ್ಟಾಗಿ 12 ಗಂಟೆ. ಕರೆಕ್ಟಾಗಿ 12 ಗಂಟೆ 15 ನಿಮಿಷ ಆಗಿದೆ ಆಲ್ರೆಡಿ. ಸರಿ ಹೋಗು ಮಲ್ಕ. ಗೇಮ್ ಮಾಡೋಕ್ಕೆ ಕೈ ನೋಯ್ತಾ ಇಲ್ವಾ? ಯಾಕೆ ಕೈ ನೋಯ್ತಾ ಇಲ್ಲ? ಅಷ್ಟೊಂದು ವೆಯ್ಟ್ ಐತಲ್ಲ ಫೋನು. ಹಾಂ, ಇಲ್ಲಿರೋದು ಯಾರು ಬರೀತಾರೆ? ಹೌದಾ? ಪೂರ್ವಿ 4 ಇಯರ್ಸ್ ಇದ್ದಾಗ ಈ ವಿಡಿಯೋ ಮಾಡಿದ್ದು. ಎಷ್ಟು ಸಣ್ಣಗಿದ್ದಾನೆ ನೋಡಿ, ಚಿಕ್ಕದಾಗಿದ್ದಾನೆ. ಸೊ ಯಾವುದೋ ಒಂದು ಕ್ಲಿಪ್ಪಲ್ಲಿ ಇದನ್ನ ಹಾಕಿರೋವಂಥದ್ದು. ಆವಾಗ ಹಳೆ ಚಾನಲ್ ಇತ್ತು, ಅದರಲ್ಲಿ ಇದೆ ಇದು ಕಾಮಿಡಿ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ ಇದರಿಂದ. ನೀವು ಮಾಡೋ ವ್ಯೂ, ಲೈಕು, ಕಮೆಂಟು, ಶೇರು ಪ್ರತಿಯೊಂದು ಕೂಡ ನನಗೆ ಆ್ಯಡ್ ಆಗುತ್ತೆ. ಸೊ ಇನ್ನೂ ಇಷ್ಟ ಆದರೆ ನನ್ನ ಚಾನಲ್ನ ನೀವು ಬೇರೆಯವ್ರಿಗೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ.